ಆ ಥರದ್ದು ಯಾವ ಸುದ್ದಿನೂ ಇಲ್ವಲ್ಲ. ಇಲ್ಲ ಇಲ್ಲ ಅವೆಲ್ಲ ಸುಳ್ಳು. ಆ ಥರ ಸುದ್ದಿನೇ ಇಲ್ವಲ್ಲ. ಪಕ್ಷದ ಚಿಹ್ನೆ ಇಲ್ಲದೆ ಸಮಾವೇಶ ನಡೆಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯದೊಂದು ಬಣ ಸಪರೇಟ್ ಆಗಿದೆ ಅಂತೇಳಿ ದೂರ ಕೊಡಿ, ಎಲ್ಲಿ ಪತ್ರ ಕೊಡಿ, ಪತ್ರ ಕೊಡಿ, ಕೊಡಿ ಪತ್ರ. ಎಲ್ಲಿ ಪತ್ರ ಎಲ್ಲಿದೆ? ಸ್ವತಃ ಅಧ್ಯಕ್ಷರೇ ಒಂದು ಮೀಟಿಂಗ್ ಕರೆದಿದ್ದಾರೆ ಈ ಸಮಾವೇಶ ಮಾಡ್ಸಕ್ಕೆ. ಅವರೇ ಸೂಚನೆ ಕೊಟ್ಟಿದ್ದಾರೆ. ವೇರ್ ಇಸ್ ದಿ ಕ್ವಶನ್? ಎಲ್ಲಿದೆ ಪತ್ರ? ಎಲ್ಲಿದೆ? ಎಲ್ಲ ಅಪಪ್ರಚಾರ ನಿಮ್ಮ ಪ್ರಕಾರ ಪಕ್ಷದ ಒಳಗಡೆ ಇದರಿಂದ ನನ್ನ ಪ್ರಕಾರ ಇಲ್ವೇ ಇಲ್ವಲ್ರಿ. ಆ ಥರದ್ದು ಏನೂ ನಡೆದೇ ಇಲ್ವಲ್ಲ. ಅವ್ರು ಪಿತೂರಿಗಾರರು. ಮತ್ತೆ ಪುತ್ತೂರು ಯಾರು ಗೊತ್ತು? ಪಿತೂರಿ ಮಾಡೋರು ಅವರು. ಪಿತೂರಿಗಳಿಂದ ಈಗ ರಾಜಕೀಯ ಅಸ್ಥಿರತೆ ಮಾಡಕ್ ಕೊಟ್ಟಿರೋದು. ಸೊ ಕಾಂಗ್ರೆಸ್ನಲ್ಲಿ ಆ ಥರದ ಯಾವುದೇ ಭಿನ್ನಾಭಿಪ್ರಾಯಗಳು ಅಪಪ್ರಚಾರ ಇಲ್ಲ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಸಮಾವೇಶ ನಡೀತಿದೆ. ಸೋಷಿಯಲ್ ಸಂಘಟನೆಗಳು ಜೊತೆಗೆ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಏನ್ ಹೇಳಿದ್ದಾರೆ? ನಾವೇನಾದ್ರು ಎದುರಿದ್ರೆ ಬಸವಣ್ಣವ್ರ ತರ ಕೆರೆಗೆ ಆರ್ಬೇಕಾಗ್ತದೆ ಪರಿಸ್ಥಿತಿ ಬರ್ತದೆ. ಮೀಡಿಯಾದಲ್ಲಿ ನೋಡಿದೆ. ಸೊ ಅವರು ಆ ಥರ ಹೇಳಿದ್ದಾರೆ ಅಂದ್ರೆ ಕಲ್ಯಾಣದ ಕ್ರಾಂತಿಯ ಚರಿತ್ರೆಯನ್ನ ಪ್ರತಿಯೊಬ್ಬರು ಸರಿಯಾಗಿ ಅಧ್ಯಯನ ಮಾಡಬೇಕು. ಚರಿತ್ರೆ ಅಧ್ಯಯನ ಮಾಡಿದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಹಾಕಾಯ್ತು. ಬಸವಣ್ಣವರು ಕಲ್ಯಾಣನ ಯಾವ ಥರ ತ್ಯಜಿಸಿದ್ರು ಅನ್ನೋದು ಚರಿತ್ರೆ ಓದಬೇಕು. ಚರಿತ್ರೆ ಸಮಗ್ರ ಓದಿದ್ರೆ ಅದು ಅರ್ಥ ಆಗುತ್ತೆ. ಯಾರಿಗ ಚರಿತ್ರೆ ಗೊತ್ತಿದ್ರೆ ಅವ್ರು ಕೇಳ್ಕೋಬೇಕು. ಧರ್ಮ ಹಿಂದುತ್ವ ಮಾತಾಡುವಂತಹ ಯತ್ನಾಳ್ ಬಾಯಿ ಚರ್ಚೆ ಆಗ್ತಾರೆ. ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಕ್ರಮೇಣ ಗೌರಿ ಅದು ಭ್ರಮ ನಿರಸನ ಆಗಿದ್ದಾರೆ. ಹಿಂದುತ್ವ ಅಥವಾ ಮತೀಯವಾದ ಕೋಮುವಾದ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ನಿಧಾನವಾಗಿ ಅವ್ರಿಗೆಲ್ಲ ಮನವರಿಕೆ ಆಗ್ತಾಯಿದೆ. ಅದು ಬಸವನ ಸುಖಿ ರಾಜ್ಯ ಮತ್ತು ಪ್ರಜಾಪ್ರಭುತ್ವ ಸಮ ಸಮಾಜ ನಿರ್ಮಾಣ, ಅಸ್ಪೃಶ್ಯತೆ ನಿವಾರಣೆ ವಿಚಾರಗಳು, ಸ್ವತಂತ್ರದ ಉದ್ದೇಶಗಳು, ಕಾಂಗ್ರೆಸ್ಸಿನ ಉದ್ದೇಶ ಮತ್ತು ಸಂವಿಧಾನದ ಆಶಯ. ಆ ಕಾರಣಕ್ಕೆ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಅವ್ರಿಗೆಲ್ಲ ಇವೆಲ್ಲ ಗೊತ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ. ಅವ್ರು ಓದಲ್ಲ, ಇವು ಬೇಕಾಗಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಈ ತರ ಜಾಗೃತಿಗಳನ್ನ, ಹೋರಾಟಗಳನ್ನ, ಚರಿತ್ರೆಯನ್ನ ಮನವರಿಕೆ ಮಾಡತಕ್ಕಂತ ಕೆಲಸನ ಜನಗಳಿಗೆ ಮಾಡ್ತಾ ಇದ್ದೀವಿ. ಅದು ಅವರ ಪಕ್ಷದ ಆಂತರಿಕ ವಿಚಾರಗಳು. ಅದನ್ನ ನಾನು ಹೇಳಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಬೆಸ್ಟ್ ಅಲ್ಲ ನಮ್ಮ ಜೊತೆಲೇ ಇದ್ರು ಹಿಂದೆಲ್ಲ. ಆವಾಗೆಲ್ಲ ಕರೆಕ್ಟಾಗೇ ಇದ್ರು. ಈಗ ಯಾಕೆ ಬ್ರಹ್ಮ ನಿರಸನ ಆಗಿದ್ದಾರೆ ಅಂತ ನನ್ಗೇನು ಗೊತ್ತಿಲ್ಲ. ಬೆಟರ್ ಅವ್ರು ಕೇಳ್ಕೊಂಬಿಟ್ರೆ ಮತ್ತು ಆಮೇಲೆ ಇನ್ನೊಂದು ಗುಂಪು ಕೇಳ್ಕೊಂಬಿಟ್ರೆ ನೀವು ಎರಡು ತುಲನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಡಿಸೆಂಬರ್ 5 ಸಮಾವೇಶಕ್ಕೆ ಯಾವ ತರ ತಯಾರಿ ಆಗಿದೆ? ಯಾವುದು ಪ್ಲಾನು? 5ನೇ ತಾರೀಕು ಹೇಳ್ತೀವಿ. ವಾಟ್ ಈಸ್ ಅವರ್ ಪ್ಲಾನ್, ವಾಟ್ ಈಸ್ ಅವರ್ ಪ್ರೋಗ್ರಾಮ್, ವಾಟ್ ಈಸ್ ಅವರ್ ಸ್ಟ್ಯಾಂಡ್ ಅಂಡ್ ಐಡಿಯಾಲಜಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಲೆಕ್ಷನ್ ಆದ್ಮೇಲೆ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಸದಸ್ಯರು ಪಕ್ಷ ಬಿಡ್ತಾರೆ ಅನ್ನೋ ಮಾತುಗಳು, ಕರ್ಕೊಬರುವಂತ ಮಾತುಗಳು ಆಡ್ತಿದ್ರು ಕಾಂಗ್ರೆಸ್ ಅವರು. ಈ ಸಮಾವೇಶ ಜೆಡಿಎಸ್ ನೆಲದಲ್ಲಿ ಆಗ್ತಾ ಇದೆ ಹಾಸನದಲ್ಲಿ. ಅದಕ್ಕೆ ಕಾಂಗ್ರೆಸ್ ಯಾವತ್ತು ಈ ಮೇಲೆ ಬಿದ್ದು ನೀವು ಬನ್ನಿ ಹಂಗ್ ಬನ್ನಿ ಅಂತ ಹೇಳಲ್ಲ. ಬಟ್ ಕಾಂಗ್ರೆಸ್ ಡೋರ್ಸು ಕಾಂಗ್ರೆಸ್ನ ಸಿದ್ಧಾಂತದ ಒಬ್ಬರವರೆಗೂ ಓಪನ್ ಆಗಿರ್ತದೆ. ನನ್ನ ಗಮನಕ್ಕೆ ಯಾರು ನಾವು ಬರ್ತೀವಿ ಅಂತ ಹೇಳಿಲ್ಲ. ಬಟ್ ಡೋರ್ ಓಪನ್ ಇದೆ. ಸಿದ್ಧಾಂತ ಒಬ್ಬರವ್ರಿಗೆ ಅದಕ್ಕೆ ಬಿಕಾಸ್ ಕಾಂಗ್ರೆಸ್ ಇಸ್ ಎ ಮೂವ್ಮೆಂಟ್. ಕಾಂಗ್ರೆಸ್ ಅಂದ್ರೆ ಚಳುವಳಿ. ಈ ಚಳುವಳಿ ಅಗ್ನಿ ಎಡಕ್ಕೆ ಯಾರು ಬರ್ತಿದ್ರು ಸೇರ್ಸ್ಕೋಬೇಕಲ್ಲ. ಆ ಸಿದ್ಧಾಂತ ಒಪ್ಪಬೇಕು. ಸಿದ್ದರಾಮಯ್ಯ ಈಸ್ ಎ ಲೀಡರ್ ವಿತ್ ಮಾರಲ್ ಅಥಾರಿಟಿ ಅಂಡ್ ಕರೇಜ್. ಸೊ ಹೀಗಾಗಿ ಆ ಬೂಸ್ಟಪ್ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಮತೀಯವಾದ, ಕೋಮುವಾದ, ಕೋಮು ದಳ್ಳೂರಿಗಳು, ಜಾತಿ ಸಂಘರ್ಷಗಳು, ಸಂವಿಧಾನದ ವಿರೋಧಿ ನಿರ್ಧಾರಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಕತ್ತಿಚ್ಚುತ್ತಕ್ಕಂಥ ಅನೇಕ ಘಟನಾವಳಿಗಳು ನಡೀತಾ ಇದ್ದಾವೆ. ಇವು ರಾಜ್ಯ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಆರೋಗ್ಯಕರವಾದಂಥ ಸಂಗತಿಗಳಲ್ಲ. ಒಂದು ರಾಜಕೀಯ ಪಕ್ಷವಾಗಿ, ಒಂದು ಸರ್ಕಾರವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾದ್ದು
ನಮ್ಮೆಲ್ಲರ ಕರ್ತವ್ಯ. ಇದನ್ನು ವಿವರಿಸಬೇಕು, ಜನರಿಗೆ ತಿಳಿ ಹೇಳಬೇಕು, ಇಂಥ ಒಂದು ಚಳುವಳಿ ಕಟ್ಟಬೇಕು. ಈ ಚಳುವಳಿಗೆ ಮುಖಾಂತರ ಹೊಸ ತಲೆಮಾರಿನ ಸಾಂಸ್ಕೃತಿಕ ನಾಯಕತ್ವ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಯತ್ನಾಳ್ ಅವರನ್ನೇ ಮತ್ತೆ ಗಂಭೀರ ಆರೋಪ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಸಿಎಂ ಅಲ್ಲ, ಸಾವಿರಾರು ಕೋಟಿಯನ್ನ ಮಾಡಿದ್ದಾರೆ, ಅವ್ರು ಹಂಗಿರ್ತಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆ ಎಲ್ಲ ಆರೋಪಗಳನ್ನು ಸಾಕ್ಷೀಕರಿಸುವಂಥ ಶಕ್ತಿ ಸಾಮರ್ಥ್ಯ ಇರೋದು ಯತ್ನಾಳ್ ಅವರಿಗೆ. ಅವರು ಕೇಳಿಬಿಟ್ರೆ ಎಲ್ಲ ವಿವರಿಸ್ಬಿಡ್ತಾರೆ ಅಂತ ಕಾಡುತ್ತೆ. ತನಿಖಾ ಏಜೆನ್ಸಿಗಳಿದ್ದಾವೆ, ಅವ್ರು ಏನು ಸಾಕ್ಷಿ ಕೊಟ್ಟರೆ ನ್ಯಾಚುರಲಿ ಆ ತನಿಖಾ ಏಜೆನ್ಸಿಗಳು ಸ್ಥಾಪನೆ ಮಾಡಿರೋದೇ ತನಿಖೆ ಮಾಡೋದಕ್ಕೆ. ದೇ ಆರ್ ಫ್ರೀ. ಸರ್ಕಾರಗಳು ಸಾಕಷ್ಟು ಕೇಸ್ಗಳನ್ನು ಪ್ರಕರಣವನ್ನ ಮತ್ತೆ ರೀಓಪನ್ ಆಗುವಂತದ್ದು ಆಗ್ತದೆ. ಈ ರೀತಿಯಾದಂತಹ ಸಾವಿರಾರು ಕೋಟಿ ಆರೋಪ ಮಾಡಿದಾಗ ಸರ್ಕಾರ ಯಾಕೆ ಅದ್ರ ಬಗ್ಗೆ ಗಮನ ಹರಿಸಲ್ಲ? ರೀಓಪನ್ ಅಂತ ಹೇಳಿ ರಾಜಕೀಯ ದ್ವೇಷದಿಂದ ಏನು ಮಾಡ್ತಾವಲ್ಲ, ಎಲ್ಲೆಲ್ಲಿ ದಾಖಲಾತಿಗಳು ದೂರುಗಳು ಆ ಥರ ಇದ್ದಾವೆ, ಆ ದಾಖಲಾತಿ ದೂರಿನ ಆಧಾರದ ಪರಿಶೀಲನೆಗಳನ್ನು ಮಾಡಿ ತನಿಖೆಗೆ ಯೋಗ್ಯತೆ ಅನ್ನೋದು ಒಂದು ಸರ್ಕಾರವಾಗಿ ನಿರ್ಧಾರ ಮಾಡುತ್ತೆ. ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಿಸಬೇಕು ಅಂತ ಯಾರೋ ವ್ಯಕ್ತಿಗಳು ಬಯಸಿದ್ರೆ ತನಿಖಾ ಸಂಸ್ಥೆಗಳಿದೆ, ಅದಕ್ಕೆ ಸ್ಥಾಪನೆ ಮಾಡಿದ್ದೇವೆ. ದೇ ಆರ್ ಫ್ರೀ ಟು ಗೋ ಬಿಫೋರ್ ಎನ್ಕ್ವೈರಿ ಕಮಿಷನ್. ಯತ್ನಾಳ್ ಅವರು ದಾಖಲೆಗಳನ್ನ ಸರ್ಕಾರಕ್ಕೆ ನೀಡಿದ್ರೆ ತನಿಖೆಗೆ ಸರ್ಕಾರ ಮುಂದಾಗುತ್ತೆ. ಮೊದಲು ದಾಖಲಾತಿ ನೀಡಲಿ, ಗಿವ್ ಡಾಕ್ಯುಮೆಂಟ್ಸ್. ಈಗ ವಕ್ಫ್ ವಿಚಾರ ಮತ್ತೆ ಮೂಡ ವಿಚಾರ, ವಾಲ್ಮೀಕಿ ವಿಚಾರ ಎಲ್ಲರೂ ಕೂಡ ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ? ಈಗ ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿ. ಮೂಡ ಇಸ್ ನಾಟ್ ಎನ್ ಇಶ್ಯೂ, ದಿ ಮೇಡ್ ಇಟ್ ಎನ್ ಇಶ್ಯೂ. ಅದ್ರ ಮುಖಾಂತರ ಸಿದ್ದರಾಮಯ್ಯನವರ ನಾಯಕತ್ವವನ್ನು ವ್ಯಕ್ತಿತ್ವವನ್ನು ಹಾಳು ಮಾಡಿ ಚುನಾಯಿತ ಸರ್ಕಾರನ ಬುಡ ಮೇಲ್ಪಡ್ತಕ್ಕಂಥ ಪ್ರಯತ್ನಗಳು ಪಿತೂರಿ ನಡೆದಿರತಕ್ಕಂಥದ್ದು ಜಗಜ್ಜಾಹೀರಾಗೋಯ್ತು. ಇಟ್ ಇಸ್ ನಾಟ್ ಎನ್ ಇಶ್ಯೂ. ಸ್ವತಃ ನ್ಯಾಯಾಧೀಶರೇ ವಾಟ್ ಈಸ್ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಪ್ರಶ್ನೆ ಮಾಡತಕ್ಕಂಥದ್ದನ್ನು ಕೇಳಿದ್ದೀವಿ. ವಾಟ್ ಈಸ್ ಇಸ್ ರೋಲ್? ಇವ್ರ ಜಮೀನು ಹೋಗಿರೋ ಜಮೀನು ಪರಿಹಾರ ಕೊಡಿ ಅಂತ ಕೇಳಿದ್ರು ಅವ್ರ ಮನೆಯವರು, ಅವರು ಅಲ್ಲ. ಸೊ ವಾಟ್ ಈಸ್ ಇಸ್ ರೋಲ್? ಸೊ ಅಲ್ಲಿ ಏನೂ ಇಲ್ಲ. ಹಾಗೇನೆ ವಕ್ಫ್ದು 2,000 ಅರ್ಜಿ ಎನ್ಕ್ವೈರಿ ಅವರೇ ಹಾಕಿದ್ರು ಬಿಜೆಪಿಯವರು. ಅವರೇ ಮಾಡ್ಬಿಟ್ಟು ಪುನಃ ಇವ್ರು ಮಾಡ್ದಂಗೆ ಕೇಳೋದು ಎಷ್ಟು ಸರಿ? ಇವೆಲ್ಲ ದಾಖಲಾತಿ ಆಧಾರದ ಮೇಲೆ ಯಾರ ವಸ್ತು ಯಾರಿಗೆ ಸೇರ್ತು ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡಬೇಕು ಕಾನೂನಾತ್ಮಕವಾಗಿ. ಅದು ಕಾನೂನಾತ್ಮಕ ಸರಿ ಇಲ್ಲದ್ರೆ ಕ್ರಮ ತಗೋತೀವಿ. ಹೇಳಿದರೆ ಮುಖ್ಯಮಂತ್ರಿಗಳು ರೈತರು ಯಾವ ಜಮೀನು ಇದು ಮಾಡಿಬಿಡಿ ಅಂತ ಹೇಳಿದ್ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ಇದು? ಸರ್, ನಿಮ್ಮ ಪ್ರಕಾರ ಮೂಡ ಏನು ಹಗರಣ ಅಲ್ಲ ಅಂತ? ಖಂಡಿತ ಕಾಟನ್ ಇಶ್ಯೂ. ಯಾರಿಗೆ? ಮೂಡ ಸಿಎಂ ಅವರ ಇದಕ್ಕೆ ಜುಡಿಷಿಯಲ್ ಕಮಿಷನ್ ಎನ್ಕ್ವೈರಿ ಮಾಡಿದೆ. ಅಲ್ಲಾಗಿದೆ ಇಲ್ಲವೋ ಅನ್ನೋದನ್ನ ಜುಡಿಷಿಯಲ್ ಕಮಿಷನ್ ಲುಕ್ ಇನ್ ಟು ದಿ ಮ್ಯಾಟರ್. ಚಂದ್ರಶೇಖರ್ ಸ್ವಾಮೀಜಿ ಅವರಲ್ಲಿ ಎಫ್ಐಆರ್ ಆಗಿರುವಂತಹ ವಿಚಾರಕ್ಕೆ ಒಂದು ಕಡೆ ಒಕ್ಕಲಿಗ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರೆ, ಬಿಜೆಪಿ ಸಹ ಸ್ವಾಮೀಜಿ ಪರ ಇರ್ತೇವೆ, ಹೋರಾಟವನ್ನು ಮಾಡ್ತೇವೆ. ನಮಗೆ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಲ್ವಾ? ಆ ಕಾನೂನಿನ ವ್ಯಾಪ್ತಿಯನ್ನು ಮೀರಿದವರಿಗೆ ಕಾನೂನು ಏನು ಮಾಡಬೇಕು ಅಂತಂದ್ರೆ ನನ್ನನ್ನು ಸೇರಿ ಎಲ್ಲರೂ ಆ ವ್ಯಾಪ್ತಿಗೆ ಬರ್ತಾರೆ. ಸ್ವಾಮೀಜಿಗಳು ಇತ್ತೀಚೆಗೆ ಹೇಳಿಕೆಗಳನ್ನು ತಾವು ಸಹ ಸಾಮಾಜಿಕ ಜಾಲತಾಣದಲ್ಲಿ ಬೇಜಾವರ ಶ್ರೀಗಳಿರ್ಬೋದು, ಸ್ವಾಮೀಜಿಗಳಿಗೆ ರಾಜಕಾರಣದ ವಿಚಾರ ನೋಡಿ, ವಿ ರೆಸ್ಪೆಕ್ಟ್ ಅವರ್ ಶ್ರೀಸ್. ಒಂದು ಧಾರ್ಮಿಕ ಸಂಸ್ಥೆ ಮುಖ್ಯಸ್ಥರಿಗೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಯಾಕೆ ಧಾರ್ಮಿಕ ಅಂದರೆ ಅದು ಸೌಹಾರ್ದತೆಯನ್ನು ಕಾಪಾಡೋದು, ಸಾಮರಸ್ಯವನ್ನು ಸೃಷ್ಟಿ ಮಾಡೋದು, ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ವೇದಿಕೆ, ಅಂತ ಪವಿತ್ರವಾದದ್ದು. ಅಲ್ಲಿರ್ತಕ್ಕಂಥವ್ರು ಈ ಒಂದು ಚೌಕಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಉದ್ದೇಶನೂ ಇದ್ದೇನೆ, ಸ್ವಾತಂತ್ರ್ಯದ ಉದ್ದೇಶನೂ ಇದ್ದೇನೆ. ಅದಕ್ಕೆ ವ್ಯತಿರಿಕ್ತ ಆದಾಗ ಡಿಸ್ಟರ್ಬ್ ಆಗ್ತದೆ. ಥ್ಯಾಂಕ್ ಯು ಸರ್.